ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ ಸೆಕೆಂಡ್ PUC ಫಿಸಿಕ್ಸನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಫಿಸಿಕ್ಸ್ ಫಾರ್ ಯು, ನಿಮಗಾಗಿ ಫಿಸಿಕ್ಸ್ ಅಂತ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಕಾಮೆಂಟ್ಸ್ ಇತ್ತು ಅಂದರೆ ಕಾಮೆಂಟ್ಸು ಮಾಡಿ. ಯಾಕಂದರೆ ಕಾಮೆಂಟ್ಸ್ ಇದ್ರೇ ನಮ್ಮ ಟೀಚಿಂಗು ಇಂಪ್ರೂವ್ ಆಗೋದು. ನಿಮಗೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ನೀವು ಹೇಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ಆಯಿತಾ? ಸೊ ಬನ್ನಿ, ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದೆ, ಕಿರ್ಚಾಫ್ ಲಾಸ್ ಅಂತ ಹೇಳಿದ್ದೆ. ಕಿರ್ಚಾಫ್ ಲಾಸ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಕಾಂಪ್ಲಿಕೇಟೆಡ್ ಸರ್ಕ್ಯೂಟನ್ನು ಸಾಲ್ವ್ ಮಾಡಲಿಕ್ಕೆ ಅಂತ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಕಿರ್ಚಾಫ್ಸ್ ಲಾಸ್. ಸೊ ಲುಕ್ at this circuit. This is a very complicated circuit, not too much complicated, but at the same time not a simple circuit also. ಸೊ ನಾನು ಇಲ್ಲಿ ಒಂದಷ್ಟು ಕಾಂಪೊನೆಂಟ್ಸನ್ನು ತಗೋತೀನಿ. ಹೀಗೆ 2 ರೆಸಿಸ್ಟರ್, 3 ರೆಸಿಸ್ಟರ್, 4 ರೆಸಿಸ್ಟರ್, 1 ಬ್ಯಾಟರಿ, ಇನ್ನೊಂದು ಬ್ಯಾಟರಿ, ಇನ್ನೊಂದು ರೆಸಿಸ್ಟರ್, ಮತ್ತೊಂದು ಬ್ಯಾಟರಿ, ಈ ಥರ ತಗೊಂಡೆ, ಆಯಿತಾ? ಸೊ ಇಲ್ಲಿ 1 2 3 4 5 ರೆಸಿಸ್ಟರ್ಸ್ ಇದೆ, 3 ಬ್ಯಾಟ್ರೀಸ್ ಅಥವಾ ಸೆಲ್ಸ್ ಇದೆ. ಈಗ ನನಗೆ ಇಲ್ಲಿ ಎಲ್ಲೋ ಒಂದು ಕಡೆ ಕರೆಂಟನ್ನು ಕಂಡುಹಿಡಿಬೇಕು. ವಾಟ್ ಈಸ್ ದ ಕರೆಂಟ್ ಹಿಯರ್ ಆರ್ ವಾಟ್ ಈಸ್ ದ ಕರೆಂಟ್ ಹಿಯರ್, ಅದು ಪ್ರಶ್ನೆ. ಅಥವಾ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ಟರ್ಮಿನಲ್ಸ್ ಆರ್ ದೀಸ್ ಟೂ ಟರ್ಮಿನಲ್ಸ್. ಅಥವಾ ಎಲ್ಲ ಯಾವುದೋ ಕರೆಂಟು ಮತ್ತು ರೆಸಿಸ್ಟರ್ ಮತ್ತು ಎಲ್ಲ ಕೊಟ್ಟು ಯಾವುದೋ ಒಂದು ಸೆಲ್ಲಿನ EMF ಕೇಳಿರ್ತಾರೆ. ವಾಟ್ ಈಸ್ ದ EMF ಆಫ್ ದಿಸ್ ಸೆಲ್, ಈ ಥರ ಎಲ್ಲ ಪ್ರಶ್ನೆಗಳು ಬರ್ತವೆ. ಇಂಥ ಸರ್ಕ್ಯೂಟನ್ನು ಸಾಲ್ವ್ ಮಾಡಲಿಕ್ಕೆ ಓಮ್ಸ್ ಲಾ ಸಾಕಾಗೋದಿಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಓಮ್ಸ್ ಲಾ ಈಸ್ ನಾಟ್ valid. It is very much valid but not convenient, not comfortable. In such case we go for Kirchhoff laws. Kirchhoff laws ಅನ್ನು ಹೇಳೋಕೆ ಮುಂಚೆ, ಅರ್ಥ ಮಾಡಿಸೋದಕ್ಕೆ ಮುಂಚೆ, I would like to mention two terminologies, two terms I would like to mention. They are nothing but node or junction. Node or junction, ಸರಿ, ಇದಕ್ಕೆ ನೋಡ್ ಅಂತಂದೆ ಕರ್ಕೋತೀನಿ. Node, also called as junction. Another word, mesh, is also called as loop. Node and ಮೆಶ್ ಅಥವಾ ಜಂಕ್ಷನ್ ಅಂಡ್ ಲೂಪ್ ಎಲ್ಲ ಒಂದೇ. ನೋಡ್ ಅಂಡ್ ಮೆಶ್ ಇವೆರಡು ಟರ್ಮ್ಸ್ ಅರ್ಥ ಆಯಿತು ಅಂತಂದರೆ ವಿ ಕ್ಯಾನ್ ಈಸಿಲಿ ಪ್ರೊಸೀಡ್ ಫರ್ದರ್. ನೌ ಲೆಟ್ ಮಿ ನೇಮ್ ದಿಸ್ ಸರ್ಕ್ಯೂಟ್. ಐ ನೇಮ್ ಇಟ್ ಆಸ್ ಎ, ಈ ಪಾಯಿಂಟನ್ನು ಎ, ಇದನ್ನು ಬಿ ಅಂತ ಕರಿತೀನಿ. ದಿಸ್ ಈಸ್ ಸಿ, ದಿಸ್ ಈಸ್ ಡಿ. ನಾರ್ಮಲಿ ವಿ ಅವಾಯ್ಡ್ ಇ ಬಿಕಾಸ್ ಇ ಈಸ್ ಆಲ್ರೆಡಿ ರಿಸರ್ವ್ಡ್ ಫಾರ್ EMF. ಸೊ ಐ ಕಾಲ್ ಇಟ್ ಆಸ್ ಎಫ್, ಐ ಕಾಲ್ ದಿಸ್ ಆಸ್ ಜಿ. So this network is A, B, C, D, F, G. Well, in this network there are two nodes or junctions. They are B and F. B is a junction, F is a junction. Or B is a point where, sorry, node, or F is a point or node. What is junction? ಅಥವಾ what is node? ಸರಿ, ನಾನು ಪದೇ ಪದೇ ನೋಡ್ ಜಂಕ್ಷನ್ ಎಲ್ಲ ಬೇಡ, ಯಾವ್ದಾದ್ರು ಒಂದನ್ನು ಬಳಸ್ತೀನಿ. ನಾನು ಒಂದು ವೇಳೆ ನೋಡ್ ಅಂದರೆ ಅದು ಜಂಕ್ಷನ್ ಅಂತಂದೇ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಜಂಕ್ಷನ್ ಅಂದರೆ ಅದು ನೋಡ್ ಅಂತ ಕೂಡ ತಿಳ್ಕೊಳ್ಳಿ, ಆಯಿತಾ? ಸೊ ವಾಟ್ ಈಸ್ ಎ ನೋಡ್? ನೋಡ್ ಅಂದರೆ ಏನು? ಬಹಳ ಸಿಂಪಲ್ ಆಗಿದೆ. ನೋಡ್ ಅನ್ನೋದು ಮೀಟಿಂಗ್ ಪಾಯಿಂಟ್ ಆಫ್ ಮೆನಿ ಕಾಂಪೊನೆಂಟ್ಸ್, ಮೀಟಿಂಗ್ ಪಾಯಿಂಟ್ ಆಫ್ ಮೆನಿ ಕರೆಂಟ್ಸ್. ಆ ಪಾಯಿಂಟ್ ಹತ್ರ ಎರಡಕ್ಕಿಂತ ಜಾಸ್ತಿ ಕರೆಂಟ್ಸ್ಗಳು ಮೀಟ್ ಆಗ್ತವೆ, 2 ಅಥವಾ 2ಕ್ಕಿಂತ ಜಾಸ್ತಿ ಕರೆಂಟ್ಗಳು ಮೀಟ್ ಆಗ್ತವೆ. ಈ ಕಡೆಯಿಂದ ಒಂದು ಕರೆಂಟ್ ಬರುತ್ತೆ, ಈ ಕಡೆಯಿಂದ ಒಂದು ಕರೆಂಟ್ ಬರುತ್ತೆ, ಈ ಕಡೆಯಿಂದ ಒಂದು ಕರೆಂಟ್ ಬರುತ್ತೆ, ಈ ಕಡೆಗೆ ಒಂದು ಕರೆಂಟ್ ಹೋಗುತ್ತೆ, ಅಥವಾ ಈ ಕಡೆಗೆ ಒಂದು ಕರೆಂಟ್ ಹೋಗುತ್ತೆ. ಈ ರೀತಿ ಅಲ್ಲಿ ಒಂಥರ ಸರ್ಕಲ್ ಇದ್ದಂಗೆ. ಈಗ ರೋಡಲ್ಲಿ ಸರ್ಕಲ್ ಇದೆಯಲ್ವಾ, ಸರ್ಕಲ್ ಇದ್ದಂಗೆ. ನಿಮ್ಮೂರಲ್ಲಿ ಸರ್ಕಲ್ಗಳು ಇರ್ತವೆ ನೋಡಿ, ಯಾವ್ಯಾವುದೋ ಸರ್ಕಲ್ ಇಟ್ಟಿರ್ತಾರೆ. ಚೆನ್ನಮ್ಮ ಸರ್ಕಲ್ ಅಂತಾರೆ, ರಾಯಣ್ಣ ಸರ್ಕಲ್ ಅಂತಾರೆ, ಅಥವಾ ಬೇರೆ ಯಾವುದೋ ಒಂದು ಫಿಲ್ಮ್ ಆ್ಯಕ್ಟರ್ ಹೆಸರು ಇಟ್ಟಿರ್ಬೋದು, ಅಥವಾ ಯಾವುದಾದ್ರು ಒಂದು ದೇವ್ರ ಹೆಸರು ಇಟ್ಟಿರ್ಬೋದು, ಆಯಿತಾ? ಶಿವಮೊಗ್ಗದಲ್ಲಿ ಗೋಪಿ ಸರ್ಕಲ್ ಅಂತ ಇದೆ, ತುಂಬ ಫೇಮಸ್ ಆಗಿದೆ. ಬೆಂಗಳೂರಲ್ಲಂತೂ ಬೇಕಾದಷ್ಟು ಸರ್ಕಲ್ಸ್ ಇದ್ದಾವೆ, KR ಸರ್ಕಲ್ ಅಂತ ಇದೆ, ಆಯಿತಾ? ಹಾಗೆ ಸರ್ಕಲ್ ಅಂದರೆ ಏನು? ಇಟ್ ಈಸ್ ಎ ಪಾಯಿಂಟ್ ವೇರ್ ಮೆನಿ ರೋಡ್ಸ್ ಆರ್ ಮೀಟಿಂಗ್. ಆ ರೋಡಲ್ಲಿ ಕೆಲವು ಕಡೆಯಿಂದ ವೆಹಿಕಲ್ಸ್ ಬರುತ್ತೆ, ಹೀಗೆ ಬರ್ಬೋದು, ಹೀಗೆ ಬರ್ಬೋದು, ಹೀಗೆ ಬರ್ಬೋದು. ಇನ್ನು ಕೆಲವು ಕಡೆಗೆ ವೆಹಿಕಲ್ಸ್ ಹೋಗುತ್ತೆ ಅಲ್ವಾ? ಸೊ ಹಾಗೆ ನೋಡ್ ಅನ್ನೋದು, ಇಲ್ಲಿ ನೋಡ್ ಅಥವಾ ಜಂಕ್ಷನ್ ಅನ್ನು, ಇಟ್ ಈಸ್ ಎ ಮೀಟಿಂಗ್ ಪಾಯಿಂಟ್ ವೇರ್ ಮೆನಿ ಕರೆಂಟ್ಸ್ ಆರ್ ಎಂಟರಿಂಗ್ ಅಂಡ್ ಲಿವಿಂಗ್. ಇಟ್ ಇಸ್ ಎ ಪಾಯಿಂಟ್ ವೇರ್ ಕರೆಂಟ್ಸ್ ಆರ್ ಎಂಟರಿಂಗ್ ಆರ್ ಲಿವಿಂಗ್. ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಒಂದು ಲಾ ಇದೆ, ಅದನ್ನು ಕರೆಂಟ್ ಲಾ ಅಂತಾರೆ, ಅಥವಾ ಕಿರ್ಚಾಫ್ಸ್ ಕರೆಂಟ್ ಲಾ ಅಂತಾರೆ, ಅಥವಾ ಜಂಕ್ಷನ್ ಲಾ ಅಂತ ಕೂಡ ಕರೀತಾರೆ. ಈಗ ಈ ಸರ್ಕ್ಯೂಟಿಗೆ ಬಂದರೆ ಐ ಸೆಡ್ ಬಿ ಇಸ್ ಎ ಜಂಕ್ಷನ್, ಎಫ್ ಇಸ್ ಎ ಜಂಕ್ಷನ್. ಹೆಂಗೆ ನೋಡಿ, ಈ ಕಡೆಯಿಂದ ಒಂದು ಕರೆಂಟ್ ಬರುತ್ತೆ, ಅದರಲ್ಲಿ ಈ ಕಡೆಗೆ ಒಂದು ಕರೆಂಟ್ ಹೋಗುತ್ತೆ, ಮತ್ತು ಈ ಕಡೆಯಿಂದ ಒಂದು ಕರೆಂಟ್ ಬರುತ್ತೆ. ಹಾಗಾಗಿ ಬಿ ಇಸ್ ಎ ಜಂಕ್ಷನ್ ಅಂದರೆ ಇಲ್ಲಿ ಕರೆಂಟ್ಗಳು ಮೀಟ್ ಆಗಿ ಮುಂದಕ್ಕೆ ಹೋಗ್ತವೆ, ಅಥವಾ ಕರೆಂಟ್ಗಳು ಡಿವೈಡ್ ಆಗೋ ಚಾನ್ಸು ಇದೆ. ಈಗ ಇಲ್ಲಿ ಬಂತು ಕರೆಂಟು, ಈ ಕಡೆಗೆ ಒಂದಷ್ಟು ಹೋಯ್ತು,
ಹೋಯ್ತು, ಈ ಕಡೆಗೆ ಒಂದಷ್ಟು ಹೋಯ್ತು. ಅಂದರೆ ಪಾಯಿಂಟ್ ವೇರ್ ಐದರ್ ಕರೆಂಟ್ಸ್ ಆರ್ ಮೀಟಿಂಗ್ ಆರ್ ಕರೆಂಟ್ಸ್ ಆರ್ ಡಿವೈಡಿಂಗ್. ಸರ್ ಎ ಜಂಕ್ಷನ್ ಆಗಲ್ವಾ, ಜಿ ಜಂಕ್ಷನ್ ಆಗಲ್ವಾ? ನೋ, ಆಗೋದಿಲ್ಲ. ಯಾಕೆ ಅಂದರೆ ಎಷ್ಟು ಕರೆಂಟ್ ಬಂತು ಅಷ್ಟು ಕರೆಂಟು ಹಿಂಗೆ ಹೋಗುತ್ತೆ. ಈಗ ರೋಡಲ್ಲಿ ನಡ್ಕೊಂಡು ಬಂದ್ರಿ, 10 ಜನ ಬಂದರು, 10 ಜನ ಈ ಕಡೆಗೆ ತಿರ್ಕೊಂಡ್ರು, ಇಲ್ಲಿ ಏನು ಡಿವೈಡ್ ಆಗಲಿಲ್ಲ. ಒಂದು ವೇಳೆ ಈ ಕಡೆಗೆ ಇನ್ನೊಂದು ರೋಡ್ ಇತ್ತು ಅಂದ್ಕೊಳ್ಳೋಣ, ಈ ಬಂದಂಥ 10 ಜನಗಳಲ್ಲಿ ಈ ಕಡೆ 3 ಜನ ಹೋಗ್ತಾರೆ, 3 ಮೆಂಬರ್ಸ್ ಹೋಗಿ ಈ ಕಡೆಯಿಂದ 7 ಮೆಂಬರ್ಸ್ ಆಗ್ತಾರೆ. ಈಗ ನಿಮ್ಮ ಫ್ರೆಂಡ್ಸ್ಗಳು ನೀವೆಲ್ಲ ಸೇರ್ಕೊಂಡು ಒಂದು ಮಾಲಿಗೆ ಹೋಗ್ತೀರಾ, ಮಾಲಿಗೆ ಹೋಗೋ ತನಕ ನೀವೆಲ್ಲ ಗುಂಪಾಗಿರ್ತೀರ, ಒಂದು 5 ಜನ ಇರ್ತೀರಾ ಅಂದ್ಕೊಳ್ಳಿ. ಆಮೇಲೆ ಒಬ್ಬ ಈ ಕಡೆ ಹೋಗ್ತಾನೆ, ಈ ಕಡೆ ಹೋಗ್ತಾರೆ, ಮಾಲ್ ಎಂಟ್ರೆನ್ಸೇ ನಿಮಗೆ ಜಂಕ್ಷನ್ ಆಗೋಗ್ಬಿಡುತ್ತೆ. ಸೊ ಸರ್ಕಲ್ಲು ಅಷ್ಟೇ, ಈ ಕಡೆಯಿಂದ ಬಸ್ಗಳು ಬರುತ್ತೆ, ಈ ಕಡೆಯಿಂದ ಆಟೋ ಬರುತ್ತೆ, ಈ ಕಡೆಯಿಂದ 2 ವೀಲರ್ ಬರ್ತವೆ, ಇಲ್ಲಿ ಸೇರಿಕೊಂಡು ಒಂದಷ್ಟು ಬಸ್ ಈ ಕಡೆ ಹೋಗ್ತವೆ, ಒಂದಷ್ಟು 2 ವೀಲರು ಆಟೋಗಳು ಈ ಕಡೆ ಹೋಗ್ತವೆ, ಅಥವಾ ಬಸ್ಸು ಆಟೋ ಈ ಕಡೆ ಹೋಗ್ಬೋದು. ಹಾಗೆ ಯಾವ ಪಾಯಿಂಟಲ್ಲಿ ಸೇರೋದು ಮತ್ತು ಡಿವೈಡ್ ಆಗೋದು ಇದ್ದರೆ ಆ ಪಾಯಿಂಟನ್ನು ನಾವು ಜಂಕ್ಷನ್ ಅಂತ ಕರಿತೀವಿ. ಹಂಗೆ ನೋಡ್ಕೊಂಡ್ರೆ ಜಿ ಹತ್ರ ಜಂಕ್ಷನ್ ಆಗಲ್ಲ. ಅಂದರೆ ವಾಟ್ ಐ ಮೀನ್ ಟು ಸೇ, ಆಲ್ ಕಾರ್ನರ್ಸ್ ಕೆನ್ ನಾಟ್ ಬಿ ಜಂಕ್ಷನ್ಸ್. ಸೊ ಸಿ ಇಸ್ ನಾಟ್ ಎ ಜಂಕ್ಷನ್, ಡಿ ಇಸ್ ನಾಟ್ ಎ ಜಂಕ್ಷನ್. ಇಷ್ಟು ಹೇಳಿದ ಮೇಲೆ KCL ಕಡೆ ಬರ್ತೀನಿ. ಬಹಳ ಸಿಂಪಲ್ ಸ್ಟೇಟ್ಮೆಂಟ್. ಈ ಕಿರ್ಚಾಫ್ ಲಾಗಳಿದಾವಲ್ಲ, ಸ್ಟೇಟ್ಮೆಂಟ್ ಬಹಳ ಸಿಂಪಲ್ ನೋಡಿ. KCL ಏನು ಹೇಳುತ್ತೆ? ದ ಸಮ್ ಆಫ್ ಕರೆಂಟ್ಸ್ ಎಂಟರಿಂಗ್ ದ ಜಂಕ್ಷನ್, ಇಲ್ಲಿ ಬರ್ತಾ ಇದೆ ಸ್ಟೇಟ್ಮೆಂಟ್, ಸಮ್ ಆಫ್ ಕರೆಂಟ್ಸ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಕರೆಂಟ್ಸ್ ಲೀವಿಂಗ್ ದ ಜಂಕ್ಷನ್. ಒಟ್ಟು ಎಷ್ಟು ಕರೆಂಟ್ ಜಂಕ್ಷನ್ಗೆ ಎಂಟರ್ ಆಗುತ್ತೋ ಅಷ್ಟು ಕರೆಂಟು ಹೊರಗಡೆ ಹೋಗುತ್ತೆ. ಆಸ್ ಮಚ್ ಕಮ್ಸ್ ಇನ್ ಸೋ ಮಚ್ ಗೋಸ್ ಔಟ್ ಅಂತ. ಈಗ ಈ ಕಡೆಯಿಂದ I1 ಅಂತ ಕರೆಂಟ್ ಬಂತು, ಈ ಕಡೆಯಿಂದ I2 ಬಂತು, ಈ ಕಡೆಯಿಂದ I3 ಬಂತು. ಸೊ ಇನ್ಕಮಿಂಗ್ ಕರೆಂಟ್ಸ್ ಯಾವ್ಯಾವುದು? I1, I2, I3. ಸೊ ಸಮ್ ಆಫ್ ಇನ್ಕಮಿಂಗ್ ಕರೆಂಟ್ I1 ಪ್ಲಸ್ I2 ಪ್ಲಸ್ I3. ಔಟ್ ಗೋಯಿಂಗ್ ಯಾವುದು? I4, I5. ದಟ್ ಈಸ್ ಈಕ್ವಲ್ ಟು I4 ಪ್ಲಸ್ I5. ಅಥವಾ ಒಂದೇ ಈಕ್ವೇಷನ್ ಬರೆಯೋದಾದರೆ I1 ಪ್ಲಸ್ I2 ಪ್ಲಸ್ I3, ಈ ಕಡೆ ತಗೊಂಡ್ರೆ ಮೈನಸ್ I4 ಮೈನಸ್ I5 ಈಸ್ ಈಕ್ವಲ್ ಟು 0. ಇದನ್ನು ನಾವು ಸಿಗ್ಮಾ I ಈಸ್ ಈಕ್ವಲ್ ಟು 0 ಅಂತ ಬರಿತೀವಿ. ಅಂದರೆ ಈ ಈಕ್ವೇಷನಿಂದ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಈ ಈಕ್ವೇಷನಿಂದನೂ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಮೀನಿಂಗ್ ಎರಡೂ ಒಂದೇನೆ. ಏನಪ್ಪ ಅದು? ಈ ಈಕ್ವೇಷನ್ ಸ್ಟೇಟ್ಮೆಂಟ್ ಆಗಲೇ ಹೇಳಿದೆ, ಇನ್ನೊಂದ್ಸತಿ ಹೇಳ್ತೀನಿ. ಸಮ್ ಆಫ್ ದ ಕರೆಂಟ್ಸ್ ಎಂಟರಿಂಗ್ ದ junction is equal to sum of the currents leaving the junction. ಇಲ್ಲಿಂದ ಬರೋ ಸ್ಟೇಟ್ಮೆಂಟ್ ಏನು? algebraic sum of currents meeting at a junction is equal to 0. ಸರ್ ನಾನು ಯಾವುದನ್ನು ಬರೀಬೇಕು? ಯಾವ್ದು ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಈ ಸ್ಟೇಟ್ಮೆಂಟನ್ನು ಬರೆದ ಮೇಲೆ ಒಂದು ಸರ್ಕ್ಯೂಟ್, ಅದರ ಈ ಥರ ಒಂದು ಡಯಾಗ್ರಾಮನ್ನು ಬರೆದು ಈಕ್ವೇಷನನ್ನು ಬರೀರಿ, ಅದಕ್ಕೆ ವೆಯ್ಟೇಜ್ ಜಾಸ್ತಿ ಇರುತ್ತೆ, ಫುಲ್ ಮಾರ್ಕ್ಸ್ ಸಿಗುತ್ತೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ KCL, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕರೆಂಟ್ ಲಾ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಫಸ್ಟ್ ಲಾ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಜಂಕ್ಷನ್ ಲಾ, ಎಲ್ಲ ಒಂದೇನೆ. ಸೊ ಕರೆಂಟ್ ಲಾ ಏನು ಹೇಳುತ್ತೆ? sum of the currents entering the junction is equal to sum of the currents leaving the junction, ಅಥವಾ sum of the currents meeting at a junction is equal to 0. I hope you got it. ಈಗ ಕಿರ್ಚಾಫ್ ಲಾನಲ್ಲಿ ಸೈನ್ ಕನ್ವೆನ್ಷನ್ ಬಹಳ ಮುಖ್ಯ. ಸೈನ್ ಕನ್ವೆನ್ಷನ್ ಬಗ್ಗೆ ಒಂಚೂರು ಹೇಳ್ತೀನಿ. ಇಲ್ಲಿ ನೋಡಿ, I1, I2, I3 ಎಲ್ಲ ಇನ್ಕಮಿಂಗ್ ಅಲ್ವಾ? ಸೊ ಇನ್ಕಮಿಂಗ್ ಕರೆಂಟ್ಸ್ನೆಲ್ಲ ಪ್ಲಸ್ ಅಂತ ತೊಗೊಂಡಿದ್ದೀನಿ, ಅಂದರೆ ಅವೆಲ್ಲ ಪಾಸಿಟಿವ್. I4, I5 ಔಟ್ ಗೋಯಿಂಗ್ ಅಲ್ವಾ? ಔಟ್ ಗೋಯಿಂಗನ್ನೆಲ್ಲ ನೆಗೆಟಿವ್ ಅಂತ ತೊಗೊಂಡಿದ್ದೀನಿ, ಅಂದರೆ ಔಟ್ ಗೋಯಿಂಗ್ ಕರೆಂಟ್ಸ್ ಆರ್ ಟೇಕನ್ ಆಸ್ ನೆಗೆಟಿವ್. ಸೊ ಇದು ನೆನಪಿರಲಿ, ಇನ್ಕಮಿಂಗ್ ಕರೆಂಟ್ಸ್ ಆರ್ ಪಾಸಿಟಿವ್, ಔಟ್ ಗೋಯಿಂಗ್ ಕರೆಂಟ್ಸ್ ಆರ್ ನೆಗೆಟಿವ್. ಈಗ ಒಂದು ಕರೆಂಟ್ ಇನ್ಕಮಿಂಗ ಔಟ್ ಗೋಯಿಂಗ ಅನ್ನೋ ಇಟ್ ಡಿಪೆಂಡ್ಸ್. ಈಗ ನೋಡ್ರಪ್ಪ, ಇಲ್ಲಿ ಜಂಕ್ಷನ್ ಇದೆ, ಇದು ಇನ್ಕಮಿಂಗ್. ಒಂದು ವೇಳೆ ಇಲ್ಲೂ ಒಂದು ಜಂಕ್ಷನ್ ಇದ್ದು ಈ ಕಡೆಯಿಂದ ಒಂದು ಕರೆಂಟ್ ಬಂತು, ಲೆಟ್ ಅಸ್ ಸೇ ಜಂಕ್ಷನ್ ಎ, ಜಂಕ್ಷನ್ ಬಿ ಅಂದ್ಕೊಳ್ಳೋಣ. ವಿತ್ ರೆಸ್ಪೆಕ್ಟ್ ಟು ಜಂಕ್ಷನ್ ಬಿ I2 ಈಸ್ ಪಾಸಿಟಿವ್. with respect to junction A, I2 is negative because it is leaving. ಇವಾಗ ನಿಮ್ಮ ಮನೆ ಮತ್ತು ಕಾಲೇಜ್, ಮನೆಯಿಂದ ಕಾಲೇಜಿಗೆ ಹೊರಟ್ರಿ, ಮನೆಯಿಂದ ನೋಡಿದಾಗ ಯು ಆರ್ ಲೀವಿಂಗ್, ಸ್ಕೂಲ್ ಕಡೆಯಿಂದ ಅಥವಾ ಕಾಲೇಜ್ ಕಡೆಯಿಂದ ನೋಡಿದಾಗ ಯು ಆರ್ ಕಮ್ಮಿಂಗ್. ಕಮ್ಮಿಂಗ್ ಅಂದರೆ ಎಂಟರಿಂಗ್. ನಿಮ್ಮ ಕಾಲೇಜಲ್ಲಿ ನಿನ್ನ ಫ್ರೆಂಡ್ ನೋಡ್ತಾ ಇದ್ದಾನೆ ನಿನ್ನನ್ನು, ನೀನು ಬರ್ತಾ ಇದೆಯಾ ಅಂದರೆ ಅಪ್ರೋಚಿಂಗ್. ಮನೆ ಹತ್ರ ನಿಂತ್ಕೊಂಡು ಅಮ್ಮ ನೋಡ್ತಾ ಇದ್ದಾರೆ, ನೀನು ಹೋಗ್ತಾ ಇದೆಯಾ. ಸೊ ಇಲ್ಲಿ ಔಟ್ ಗೋಯಿಂಗ್ ಆರ್ ಇನ್ಕಮಿಂಗ್, ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಪೊಸಿಷನ್ ಆಫ್ ದ ಜಂಕ್ಷನ್. ಈಗ ಈ ಸರ್ಕ್ಯೂಟಿಗೆ ಬಂದರೆ ಬಿ ಅಂತ ತಗೊಳ್ಳೋಣ. ಇದನ್ನು ನಾನು I2 ಅಥವಾ I2ನೇ ಕರಿತೀನಿ. ವಿತ್ ರೆಸ್ಪೆಕ್ಟ್ ಟು ಬಿ I2 ಈಸ್ ನೆಗೆಟಿವ್.
ಯಾಕೆ? ಇಟ್ ಈಸ್ ಗೋಯಿಂಗ್ ಅವೇ ಫ್ರಮ್ ಬಿ. ವಿತ್ ರೆಸ್ಪೆಕ್ಟ್ ಟು ಎಫ್ I2 ಈಸ್ ಪಾಸಿಟಿವ್ ಬಿಕಾಸ್ ಇಟ್ ಈಸ್ ಕಮಿಂಗ್ ಟುವರ್ಡ್ಸ್ ಎಫ್. ಐ ಹೋಪ್ ಯು ಗಾಟ್ ಇಟ್. ಸೊ ಇಲ್ಲಿ ಇನ್ಕಮಿಂಗ್, ಔಟ್ ಗೋಯಿಂಗ್, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಜಂಕ್ಷನ್ ಪೊಸಿಷನ್, ವಿಚ್ ಜಂಕ್ಷನ್ ಯು ಹ್ಯಾವ್ ಚೂಸನ್. ಸೊ ಅಲ್ಲಿಗೆ KCL ಆಯಿತು. ಇನ್ನು ಒಂದು ಪಾಯಿಂಟ್ ಇದೆ KCL ಬಗ್ಗೆ ಹೇಳುವಂಥದ್ದು. ಏನಪ್ಪ ಅಂದರೆ ನೋಡಿ, ಕರೆಂಟ್ ಅನ್ನೋದು ಏನು? ಫ್ಲೋ ಆಫ್ ಚಾರ್ಜ್. ಎಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆ ಪರ್ ಯೂನಿಟ್ ಟೈಮ್ ಅನ್ನೋದೇ ಕರೆಂಟ್. ಈಗ ಈ ಕಡೆಯಿಂದ 10 ಕೂಲಮ್, ಈ ಕಡೆಯಿಂದ 10 ಕೂಲಮ್, ಈ ಕಡೆಯಿಂದ 10 ಕೂಲಮ್ ಪರ್ ಸೆಕೆಂಡ್ ಬರ್ತಾ ಇದೆ ಅಂದ್ಕೊಳ್ಳೋಣ. 10 + 10 + 10 30 ಕೂಲಂಬ್ ಆಯ್ತಾ? 30 ಕೂಲಂಬ್. ಈ ಕಡೆಗೆ 25 ಕೂಲಂಬ್ ಹೋಗ್ತಾ ಇದೆ ಅಂದಮೇಲೆ ಈ ಕಡೆ 5 ಕೂಲಂಬ್ ಹೋಗಲೇಬೇಕಲ್ವಾ? ಅಂದರೆ ಆಸ್ ಮಚ್ ಕಮ್ಸ್ ಇನ್ ಸೋ ಮಚ್ ಗೋಸ್ ಔಟ್. 30 ಕೂಲಂಬ್ ಬಂತು, 30 ಕೂಲಂಬ್ ಹೋಯಿತು. 1 ಕೂಲಂಬು ಜಾಸ್ತಿ ಆಗಲಿಲ್ಲ, 1 ಕೂಲಂಬ್ ಕೂಡ ಕಡಿಮೆ ಆಗಲಿಲ್ಲ. ಅಂದರೆ ಚಾರ್ಜ್ ಈಸ್ ನೈದರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಸರ್ ಎಲ್ಲೋ ಕೇಳಿದ್ದೀವಿ ಈ ಸೆಂಟೆನ್ಸನ್ನು. ಎಸ್, ಯು ಆರ್ ಕರೆಕ್ಟ್. ಈ ಥರ ನೋಡಿ, ಯಾವುದೇ ಒಂದು ಸೆಂಟೆನ್ಸ್ ಹೇಳಿದಾಗ ನಿಮಗೆ ಟಕ್ ಅಂತ ಮೈಂಡ್ ಎಲ್ಲೋ ಹೋಗಬೇಕು. ಸರ್ ಇದೆಲ್ಲೋ ಕೇಳಿದ್ನಲ್ಲ, ಸರ್ ಇದನ್ನು ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಲ್ಲಿ ಕೇಳಿದ್ದೆ. ಪರ್ಫೆಕ್ಟ್ಲಿ ಕರೆಕ್ಟ್ ಬೈ ಡಿಯರ್ ಸ್ಟೂಡೆಂಟ್ಸ್. ಇದು ಪ್ರಾಪರ್ಟಿ ಆಫ್ ದ ಚಾರ್ಜ್, ಒನ್ ಆಫ್ ದ ಬೇಸಿಕ್ ಪ್ರಾಪರ್ಟಿ ಆಫ್ ದ ಚಾರ್ಜ್. ಏನದು? ಚಾರ್ಜ್ ಈಸ್ ಕನ್ಸರ್ವ್ಡ್. ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಸೊ ನಾವೇನು ಹೇಳ್ಬೋದು? KCL is based upon the law of conservation of charge, ಅಥವಾ KCL verifies the law of conservation of charge. Significance ಅಂತ ಕೇಳ್ತಾರೆ. Physical significance of KCL ಏನು? It verifies the law of conservation of charge. ಅರ್ಥ ಆಯ್ತಲ್ವಾ ಮಕ್ಕಳೇ? ಸೊ ಇದು KCLಗೆ ಸಂಬಂಧಪಟ್ಟಂಗೆ. ಸೊ ಸ್ಟೇಟ್ಮೆಂಟ್ ಹೇಳಿದೆ, ಈಕ್ವೇಷನ್ ಅನ್ನು ಹೇಳಿದೆ, ಸೈನ್ ಕನ್ವೆನ್ಷನ್ ಅನ್ನು ಹೇಳಿದೆ, ಸಿಗ್ನಿಫಿಕೆನ್ಸ್ ಅನ್ನು ಹೇಳಿದೆ. ಅಲ್ಲಿಗೆ ಫಸ್ಟ್ ಲಾ KCL ಮುಗೀತು. ಈಗ ಮೆಶ್ಗೆ ಬರೋಣ. ಅಂದರೆ ಫಸ್ಟ್ ಲಾ ಅಂದರೆ ಕರೆಂಟ್ ಲಾ ಅಂತ. ಮೆಶ್ ಅಥವಾ ಲೂಪಿಗೆ ಬರೋಣ. ಈಗ ಮತ್ತೆ ಇಲ್ಲಿಗೆ ಬರೋಣ. ಎ ಹತ್ರ ಶುರು ಮಾಡ್ಕೊಳ್ಳಿ, ಬಿಗೆ ಹೋಗಿ, ಬಿ ಇಂದ ನೀನು ಎಫ್ಗೆ ಹೋಗಿ, ಎಫ್ ಇಂದ ಜಿಗೆ ಬಂದು, ಜಿ ಇಂದ ಎಗೆ ವಾಪಸ್ ಬರ್ತೀರಾ. ಅಂದರೆ ನಿಮ್ಮ ಜಾಗದಿಂದ ಶುರು ಮಾಡಿ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಹೋಗಿ ಮತ್ತೆ ವಾಪಸ್ ನಿಮ್ಮ ಜಾಗಕ್ಕೆ ಬರಬೇಕು ವಿತೌಟ್ ಟ್ರೇಸಿಂಗ್ ದ ಪಾತ್. ನೀನು ಹೋದ ದಾರಿನಲ್ಲೇ ವಾಪಸ್ ಬರಬಾರ್ದು. ಎ ಟು ಬಿ ಹೋಗಿ ಬಿ ಟು ಎ ಬರೋಂಗಿಲ್ಲ. ಎ ಟು ಬಿ, ಬಿ ಟು ಎಫ್, ಎಫ್ ಟು ಜಿ, ಜಿ ಟು ಎ, ಹಿಂಗೆ ಒಂದು ರೌಂಡ್ ಹಾಕೊಂಡ್ಬಂದೆ ಅಂದರೆ ನೀನು ಹೋದಂಥ ದಾರಿಯನ್ನು ನಾನು ಒಂದು ಲೂಪ್ ಅಂತ ಕರಿತೀನಿ, ಮೆಶ್ ಅಂತ ಕರಿತೀನಿ. ಸೊ ವಾಟ್ ಈಸ್ ದ ಮೆಶ್? ಇಲ್ಲಿ ನೀನು ಅಂದರೆ ನೀನಲ್ಲ, ಕರೆಂಟ್. ಕರೆಂಟ್ ಈ ಥರ ಹೋಯಿತು. ಕರೆಂಟ್ ಹೋದಂಥ ದಾರಿನ ನಾನು ಟ್ರೇಸ್ ಮಾಡಿದೆ. ಎ ಇಂದ ಬಿಗೆ, ಬಿ ಇಂದ ಎಫ್ಗೆ, ಎಫ್ ಇಂದ ಜಿಗೆ, ಜಿ ಇಂದ ಎಗೆ, ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಹಾಸನ, ಹಾಸನದಿಂದ ನಾಗಮಂಗಲ, ನಾಗಮಂಗಲದಿಂದ ಬೆಂಗಳೂರಿಗೆ ಒಂದು ಬಸ್ ಬಂತು ಅಂತ ಇಟ್ಕೊಳ್ಳಿ. ಅವಾಗ ಅದು ಹೋದಂಥ ದಾರಿ ನೋಡಿ ಎಲ್ಲೂ ಟ್ರೇಸ್ ಮಾಡಲಿಲ್ಲ. ಒಂದು ವೇಳೆ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಹಾಸನಕ್ಕೆ ಬಂದು ಮತ್ತೆ ವಾಪಸ್ ಹಾಸನದಿಂದ ಮೈಸೂರಿಗೆ ಬಂದು ಮತ್ತೆ ಬೆಂಗಳೂರಿಗೆ ಬಂದರೆ ಅದನ್ನು ನಾನು ಲೂಪ್ ಅಂತ ಕರೆಯಲ್ಲ, ಮೆಶ್ ಅಂತ ಕರೆಯಲ್ಲ. ಹಾಗೆ ಎ ಟು ಬಿ, ಬಿ ಟು ಎಫ್, ಎಫ್ ಟು ಬಿ, ಬಿ ಟು ಎ ಹಂಗೆ ಬಂದರೆ ಅದು ಮೆಶ್ ಆಗಲ್ಲ. ಸೊ ಮೆಶ್ ಅಂತ ಕರೆಯೋದು ಯಾವಾಗ? ಮೆಶ್ ಅಂದರೆ ಏನು? ಇಟ್ ಈಸ್ ಅ ಕ್ಲೋಸ್ಡ್ ಪಾತ್ ಆಫ್ ಕರೆಂಟ್ ಅಷ್ಟೇ. ಭಾಳ ಸಿಂಪಲ್. ಜಂಕ್ಷನ್ ಅಂದರೆ ಏನು? ಇಟ್ ಈಸ್ ಅ ಮೀಟಿಂಗ್ ಪಾಯಿಂಟ್ ಆಫ್ ಕರೆಂಟ್ಸ್. ಎಲ್ಲಿ ಕರೆಂಟ್ಗಳು ಮೀಟ್ ಆಗ್ತಾವೋ ಅದು ನಮ್ಮ ಜಂಕ್ಷನ್ ಅಂತೀವಿ. ಕರೆಂಟ್ ಹೋದಂಥ ದಾರಿಯನ್ನು ನಾವು ಲೂಪ್ ಅಂತ ಕರಿತೀವಿ. ಹೋದಂಥ ದಾರಿ ಕ್ಲೋಸ್ಡ್ ಲೂಪ್ ಆಗಿರಬೇಕು. ಆಯಿತಾ? ಸೊ ಕ್ಲೋಸ್ಡ್ ಲೂಪ್ ಆಫ್ ದ ಕರೆಂಟ್ ಈಸ್ ಕ್ಲೋಸ್ಡ್ ಪಾತ್ ಆಫ್ ದ ಕರೆಂಟ್ ಈಸ್ ಲೂಪ್ or mesh, but path should not be traced. ಈಗ ಅಂಥ ಲೂಪಲ್ಲಿ ಈಗ ಇಲ್ಲಿ ಹೋಗ್ತಾ ಇದ್ದೀರಾ, ಇಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ ಒಂದಷ್ಟು ಎನರ್ಜಿ ಖರ್ಚಾಯಿತು, ಒಂದಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಯಿತು. ಇಲ್ಲಿಂದ ಇಲ್ಲಿಗೆ ಮತ್ತೆ ಪೊಟೆನ್ಷಿಯಲ್ ಡ್ರಾಪ್ ಆಯಿತು. ಇಲ್ಲಿಂದ ಇಲ್ಲಿಗೂ ಡ್ರಾಪ್ ಆಗ್ಬೋದೇನೆ, ಯಾಕಂದರೆ ಇದರಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಮತ್ತೆ ಇಲ್ಲಿ ಹೀಗೆ ನೀವು ಆ ಲೂಪಲ್ಲಿ, ನೀವು ಅಂದರೆ ಕರೆಂಟ್ ಆ ಲೂಪಲ್ಲಿ ಹೋಗಿ ಹರ್ಕೊಂಡು ಬರಲಿಕ್ಕೆ ಸಾಕಷ್ಟು ಅಡೆತಡೆಗಳಿದ್ದಾವೆ, ಅಪೋಸಿಷನ್ಸ್ಗಳಿದ್ದಾವೆ. ಆ ಎಲ್ಲ ಅಪೋಸಿಷನ್ಸನ್ನು ಓವರ್ಕಮ್ ಮಾಡಬೇಕು ಅಂದರೆ ಅಲ್ಲಿ ಬ್ಯಾಟ್ರಿ ಇರಲೇಬೇಕು. ಸೊ ಎನರ್ಜಿ ಇರಲೇಬೇಕು, ಇ ಎಮ್ ಎಫ್ ಇರಲೇಬೇಕು. ಸೊ ಇ ಎಮ್ ಎಫ್ ಈಸ್ ಇ. That is equal to work done across this, that is terminal PD of this. Let me call this as R1, that is IR1. Let us say call this as R2, IR2 ಅಥವಾ I2R2. ಓಕೆ, ಅಥವಾ ಇದನ್ನು IR3 ಅಂತ ಕರಿತೀನಿ. ಲೆಟ್ ಮಿ ಕಾಲ್ ದಿಸ್ ಆಸ್ I ಪ್ಲಸ್ IR3. ಓಕೆ, ಈ ರೀತಿ ಆ ಲೂಪಲ್ಲಿ ಬರ್ತಕ್ಕಂಥ ಇವನ್ನೆಲ್ಲ ಟರ್ಮಿನಲ್ ಪಿ ಡಿಗಳು ಅಂತ ಕರೀತಾರೆ, ಅಥವಾ IR ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಸೊ ಎಲ್ಲ IR ಪ್ರಾಡಕ್ಟ್
ಪ್ರಾಡಕ್ಟ್ಗಳ ಒಟ್ಟು ವ್ಯಾಲ್ಯೂ ಇ ಎಮ್ ಎಫ್ಗೆ ಈಕ್ವಲ್ ಆಗಿರುತ್ತೆ, ಆಗಿರಲೇಬೇಕು. ಯಾಕೆಂದರೆ ನಾನು ಆಗಲೇ ಹೇಳಿದ್ದೀನಿ, ಸರ್ಕ್ಯೂಟ್ ಅನ್ನೋದು ಒಂದು ಫ್ಯಾಮಿಲಿನಲ್ಲಿ ಇ ಎಮ್ ಎಫ್ ಬಂದು ಅಪ್ಪನ ಸಂಬಳ, ಇವೆಲ್ಲ ಮನೆ ಬಾಡಿಗೆ, ಹಾಲಿನ ಖರ್ಚು, ಪೇಪರ್ ಖರ್ಚು, ಗ್ರಾಸರಿ, ಸೇವಿಂಗ್ಸ್ ಎಟ್ಸೆಟ್ರಾ ಟೋಟಲ್ ಮಾಡಿದರೆ ಇ ಎಮ್ ಎಫ್ಗೆ ಸಮನಾಗಿರಬೇಕು. ಸೊ ಇದನ್ನು ನೀವು ವರ್ಡಿಂಗ್ಸಲ್ಲಿ ಬರೆದುಬಿಟ್ರೆ ಸೆಕೆಂಡ್ ಲಾ ಆಗೋಗ್ಬಿಡುತ್ತೆ. ಅದನ್ನು ನಾವು KVL ಅಂತ ಕೂಡ ಕರಿತೀವಿ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ ಕರಿತೀವಿ. ಏನು? ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಸ್ಟೇಟ್ಸ್ ದ್ಯಾಟ್ the sum of I and R products in a loop, ನೋಡಿ ಅಲ್ಲಿ ಜಂಕ್ಷನ್ ಅನ್ನಲ್ಲ, ಹಂಗೆ ಇಲ್ಲಿ ಲೂಪ್. sum of IR products in a loop is equal to EMF of the battery in that particular loop. ಆ ಲೂಪಲ್ಲಿ ಇರ್ತಕ್ಕಂಥ EMF ಅಷ್ಟೇನೆ. ಇಲ್ಲಿ ನೆಟ್ವರ್ಕನ್ನು ಸಂಪೂರ್ಣವಾಗಿ ನಾವೇನು ತಗೋ ಅವಶ್ಯಕತೆ ಇಲ್ಲ, ಇದಿಷ್ಟನ್ನೇ ತಗೊಂಡಿದ್ದೀನಿ, ನೆಕ್ಸ್ಟ್ ಬಂದಾಗ ಇದನ್ನಿಷ್ಟನ್ನೇ ತಗೋತೀನಿ. ಇಲ್ಲಿ ತಗೊಂಡಾಗ ಐ ವಿಲ್ ಬಿ ಹ್ಯಾವಿಂಗ್ 2 ಬ್ಯಾಟರೀಸ್. ಅದು ಬಿಟ್ಬಿಟ್ಟು ACDGA ತಗೊಂಡಾಗ ಅದು ಕೂಡ ಒಂದು ಲೂಪ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಲೂಪ್ಗಳಿದಾವೆ ಗೊತ್ತಾ? ABFGA ಇದೊಂದು ಲೂಪ್, ಇದೊಂದು ಲೂಪ್ ಬರೀತೀನಿ ನೋಡಿ, ಈ ಥರ ಒಂದು ಲೂಪ್, ಇದು ಒಂದು ಲೂಪ್ ಆಗುತ್ತೆ, ಆಯಿತಾ? ಆಮೇಲೆ ಇದಿಷ್ಟೇ ಇದು ಫುಲ್ ಹೊರಗಡೆ ಇಷ್ಟನ್ನೇ ತಗೊಂಡ್ರೆ ಅದು ಕೂಡ ಒಂದು ಲೂಪ್ ಆಗುತ್ತೆ. 3 ಲೂಪ್ಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಬರೀ ಈ ಲೂಪ್ ಅಷ್ಟೇ ತಗೊಂಡ್ರೆ ಒಂದೇ ಬ್ಯಾಟ್ರಿ ನಾವು ಕನ್ಸಿಡರ್ ಮಾಡಬೇಕು. ಈ ಕಡೆ ಲೂಪ್ ತಗೊಂಡ್ರೆ ಐ ಹ್ಯಾವ್ ಟು ಕನ್ಸಿಡರ್ 2 ಬ್ಯಾಟರೀಸ್. ಅದೇ ಹೊರಗಡೆ ಫುಲ್ ಲೂಪ್ ಅನ್ನು ತಗೊಂಡಾಗ ಐ ಹ್ಯಾವ್ ಟು ಕನ್ಸಿಡರ್ 3 ಬ್ಯಾಟರೀಸ್. ಸೊ ಇಷ್ಟೆಲ್ಲ ಹೇಳಿದ ಮೇಲೆ KVLನ ನಾನು ಸ್ಟೇಟ್ಮೆಂಟನ್ನು ಇನ್ನೊಮ್ಮೆ ಹೇಳ್ತೀನಿ. ದಿ ಆಲ್ಜಿಬ್ರಾಯಿಕ್ ಸಮ್ ಆಫ್, ಆಲ್ಜಿಬ್ರಾಯಿಕ್ ಅಂತಂದರೆ ಯೂಸ್ ಮಾಡ್ಬೇಕು. ಯಾಕೆಂದರೆ ಇದು ಯಾವಾಗಲೂ ಪ್ಲಸ್ಸೇ ಇರೋದಿಲ್ಲ, ಮೈನಸ್ ಕೂಡ ಬರುತ್ತೆ. ಸೈನ್ ಕನ್ವೆನ್ಷನ್ ಅಂತ ಹೇಳಿದಾಗ ಗೊತ್ತಾಗ್ಬಿಡುತ್ತೆ ಅದು. ದಟ್ಸ್ ವೈ ಯು ಹ್ಯಾವ್ ಟು ಯೂಸ್ ಆಲ್ಜಿಬ್ರಾಯಿಕ್, ದಟ್ ವರ್ಡ್. ಆಲ್ಜಿಬ್ರಾಯಿಕ್ ಸಮ್ ಆಫ್ I and R ಪ್ರಾಡಕ್ಟ್ಸ್, I and R ಅಂತಂದು ಹೇಳಿ, ಅಥವಾ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಹೇಳಿ, I and R ಪ್ರಾಡಕ್ಟ್ಸ್ ಇನ್ ಎ ಲೂಪ್ ಆರ್ ಮೆಶ್ is equal to EMF of the battery present in that loop. ಇದನ್ನ ಬೇಕಾದ್ರೆ E ಮೈನಸ್ IR1 ಮೈನಸ್ IR2 ಈ ಥರನೂ ಬರೀಬೋದು, ಈ ಕಡೆ ತಗೊಂಡು ಈಸ್ ಈಕ್ವಲ್ ಟು 0. ಈಗ ವಿದ್ಯಾರ್ಥಿಗಳೇ, ನಾನು ಸೈನ್ ಕನ್ವೆನ್ಷನ್ ಅನ್ನು ಹೇಳ್ತೀನಿ. ಸೈನ್ ಕನ್ವೆನ್ಷನ್ ಹೇಳಲಿಕ್ಕೆ ನಾನು ಈ ನೆಟ್ವರ್ಕ್ ಅನ್ನು ತಗೊಳ್ಳಲ್ಲ, ಸದ್ಯಕ್ಕೆ ಒಂದು ಸಿಂಪಲ್ ನೆಟ್ವರ್ಕ್ ಅನ್ನು ತಗೊಂಡು ಸೈನ್ ಕನ್ವೆನ್ಷನ್ ಹೇಳ್ತೀನಿ. ಸೈನ್ ಕನ್ವೆನ್ಷನ್ಗೆ 2 ರೂಲ್ಗಳನ್ನು ನೆನ್ಪಿಟ್ಕೋಬೇಕು. ಒಂದು ರೆಸಿಸ್ಟೆನ್ಸ್ ರೂಲ್ ಅಂತ, ಇನ್ನೊಂದು ಸೆಲ್ rule ಅಂತ. Follow carefully. Okay, let me consider 3 resistors, 1, 2, 3 resistors and a battery like this. Let me name it as A, B, C, D. Battery EMF is E. Okay. Now assume that there is no internal resistance. Internal resistance ಇಲ್ಲ ಅಂತ ಇಟ್ಕೊಳ್ಳೋಣ. ಈಗ ಇದಕ್ಕೆ ರೆಸಿಸ್ಟೆನ್ಸನ್ನು R1 ಅಂತೀನಿ, ಈ ರೆಸಿಸ್ಟೆನ್ಸನ್ನು R2 ಅಂತೀನಿ, ಇದನ್ನು R3 ಅಂತೀನಿ. ನೋಡಿ, ಲೂಪ್ಗೆ ಸೈನ್ ಕನ್ವೆನ್ಷನ್ಗೆ ವಿ ಹ್ಯಾವ್ ಟು ಫಾಲೋ ಸರ್ಟನ್ ಸ್ಟೆಪ್ಸ್. ಮೊದಲನೇದಾಗಿ ಕೊಟ್ಟಿರೋ ಲೂಪ್ಗೆ ಒಂದು ಹೆಸರಿಡಬೇಕು. ABCD ಅಂತಂದು, PQRS ಅಂತಂದು, XYZ ಅಂತಂದು, ಜಸ್ಟ್ ಒಂದು ನೇಮಿಂಗ್ ಸೆರೆಮನಿ. ಆಮೇಲೆ ಅದರಲ್ಲಿ ಜಂಕ್ಷನ್ಸ್ ಎಷ್ಟಿದೆ, ಲೂಪ್ಸ್ ಎಷ್ಟಿದೆ ಅವನ್ನೆಲ್ಲ ನೋಡಬೇಕು. ಹಂಗೆ ನೋಡ್ಕೊಂಡ್ರೆ ಇಲ್ಲಿ ಜಂಕ್ಷನ್ಸ್ ಇಲ್ಲ. A is not a junction, B is not a junction, C also, D also. ಜಂಕ್ಷನ್ಸೇ ಇಲ್ಲ. ಮೆಶ್ ಇದೆ, ABCD A is a mesh. ನೋಡಿ, ಇದನ್ನು ನಾನು ABCDA ಅಂತ ಕೂಡ ಓದ್ಬೋದು, ADCBA ಅಂತ ಕೂಡ ಓದ್ಬೋದು. ಅಂದರೆ ನಾನು ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು, ನಿಮಗೆ ಬಿಟ್ಟಿದ್ದು, ನಿಮ್ಮ ಕನ್ವೀನಿಯನ್ಸ್. ಅದಕ್ಕೆ ನಾವು ಅದನ್ನು ಕನ್ವೆನ್ಷನಲ್ ಡೈರೆಕ್ಷನ್ ಅಂತ ಕರೀತಾರೆ. ಒಂದು ಕ್ಲಾಕ್ ವೈಸ್ ಕನ್ವೆನ್ಷನ್ ಇರುತ್ತೆ, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ ಅಲ್ವಾ, ಎರಡೇ, ಅದು ಬಿಟ್ಟರೆ ಬೇರೆ ಇನ್ನಿರೋದಿಲ್ಲ. ಆಮೇಲೆ ಈ ಬ್ಯಾಟ್ರಿಗೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಕರೆಂಟ್ ಈಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಈ ಥರ ಇರುತ್ತೆ, ನೆಗೆಟಿವ್ ಇಂದ ಪಾಸಿಟಿವ್. ಅಂದರೆ ಬ್ಯಾಟ್ರಿ ಪಕ್ಕದಲ್ಲಿ ಒಂದು ಆರೋ ಮಾರ್ಕನ್ನು ಹಾಕೋಬೇಕು ಟುವರ್ಡ್ಸ್ ಪಾಸಿಟಿವ್ ಟರ್ಮಿನಲ್. ಗೊತ್ತಾಯ್ತಲ್ವಾ? ಹೀಗೆ ಹೊರಟಂಥ ಕರೆಂಟು ಹಿಂಗೆ 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 ಬರುತ್ತೆ. ಈಗ ನಾನು ಕನ್ವೆನ್ಷನಲ್ ಡೈರೆಕ್ಷನ್ ಅನ್ನು ಬರೀತೀನಿ. ಸೊ ಐ ಗೋ ಲೈಕ್ ದಿಸ್. ದಿಸ್ ಈಸ್ ಕಾಲ್ಡ್ ಕನ್ವೆನ್ಷನಲ್ ಡೈರೆಕ್ಷನ್. ರೂಲ್ ನಂಬರ್ 1, that is resistance rule. If you are going in the direction of current, if you are going in the direction of current, let us say I is the current, then IR product is negative. ಅಂದರೆ if this is the resistor, if this is the current and you are going in the direction of current, then IR product is negative. Suppose if this is the this is the resistor, this is the current and you are going in the opposite direction.
ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ, ಅವಾಗ ಐ ಆರ್ ಪ್ರಾಡಕ್ಟ್ ಈಸ್ ಪಾಸಿಟಿವ್. ಗೊತ್ತಾಯ್ತಾ? ಇದೇ ರೆಸಿಸ್ಟೆನ್ಸ್ ರೂಲ್. ಏನು? ಇಫ್ ದ ಕನ್ವೆನ್ಷನಲ್ ಡೈರೆಕ್ಷನ್ ಈಸ್ ಅಲಾಂಗ್ ದಿ ಕರೆಂಟ್, then IR product is negative. If it is against the current, IR product is positive. Okay, next cell rule. Cell rule ಏನು? if you are going against the direction of current, then EMF is negative. If you are going in the direction of current, then EMF is positive. Conventional direction is against the arrow mark, negative. In the direction, positive. ಗೊತ್ತಾಯ್ತಲ್ವಾ? ಇದು ರೆಸಿಸ್ಟೆನ್ಸ್ ರೂಲ್, ಇದು EMF ರೂಲ್ ಅಥವಾ ಸೆಲ್ ರೂಲ್. ಈಗ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿ. ಇಲ್ಲಿಂದ ಶುರು ಮಾಡ್ತೀನಿ. ಎ ಇಂದ ಬಿ ಗೆ ಹೋಗ್ತಾ ಇದ್ದೀನಿ. IR. ಸೊ ಐ ಆಮ್ ಗೋಯಿಂಗ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್, therefore it is a minus IR1. ಐ ಆಮ್ ಗೋಯಿಂಗ್ ಇನ್ ದ ಡೈರೆಕ್ಷನ್. ನೆಕ್ಸ್ಟ್ ಬಿ ಇಂದ ಸಿಗೆ ಬರ್ತಾ ಇದ್ದೀನಿ. ಕರೆಂಟ್ ಹಿಂಗಿದೆ, ನನ್ನ ಡೈರೆಕ್ಷನ್ನು ಹಿಂಗಿದೆ. ನೋಡಿ, ಈ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ. minus IR2. ಓಕೆನಾ? ಹಾಗೆ ಮುಂದೆ ಬಂದೆ, ಕರೆಂಟ್ ಹೋಗೋ ದಿಕ್ಕಿನಲ್ಲೇ ನಾನು ಹೋಗ್ತಾ ಇದ್ದೀನಿ. ಅದೇ ಕರೆಂಟೇನೆ IR3 minus IR3. ಸರಿನಾ? ಸೊ ಅಲ್ಲಿಗೆ IR ಪ್ರಾಡಕ್ಟ್ಗಳ ಸೈನ್ಗಳು ಡಿಸೈಡ್ ಆಯಿತು. ನೆಕ್ಸ್ಟ್ ಹಾಗೆ ಹೋಗಿ ನಿಮ್ಮ ಕನ್ವೆನ್ಷನ್ ಡೈರೆಕ್ಷನ್ನು ಈ EMF ಡೈರೆಕ್ಷನ್ ಕಡೆಗೆ ಇದೆಯಾ? ಅಂದರೆ ಕನ್ವೆನ್ಷನಲ್ ಡೈರೆಕ್ಷನ್ನು EMF ಕಡೆಗೆ ಇದೆ ಅಂದರೆ EMF ಈಸ್ ಪಾಸಿಟಿವ್. ಸೊ ಸಮ್ ಆಫ್ EMF and IR products is equal to 0. ಅಂದರೆ E minus IR1 minus IR2 minus IR3 is equal to 0. Did you understand? ಈ IR1, IR2, IR3 ನಾವು ಟರ್ಮಿನಲ್ PD ಅಂತ ಕೂಡ ಕರಿಬಹುದು. ಅಥವಾ E is equal to ಆ ಕಡೆ ಕಳಿಸಿದರೆ IR1 ಸಿಗ್ಮಾ ಥರ ಕಾಣಿಸ್ತಾ ಇದೆ. ಇದು E is equal to IR1 plus IR2 plus IR3 ಆಗುತ್ತೆ. ಬೈ ಚಾನ್ಸ್ ಒಂದು ಬ್ಯಾಟ್ರಿ ಬದಲಿಗೆ ಎರಡು ಬ್ಯಾಟ್ರಿ ಇತ್ತು ಅಂದ್ಕೊಳ್ಳಿ, ಈ ಥರನೇ, ಹಾಗಾದ್ರೆ E1 ಪ್ಲಸ್ E2 ಆಗುತ್ತೆ. ಬೈ ಚಾನ್ಸ್ ಒಂದು ಬ್ಯಾಟ್ರಿ ಇಲ್ಲಿ ಉಲ್ಟಾ ಇತ್ತು ಅಂದ್ಕೊಳ್ಳಿ, ಇದು ಪ್ಲಸ್ ಇದು ಮೈನಸ್ ಇತ್ತು ಅಂದ್ಕೊಳ್ಳಿ. ನೋಡಿ, ಈ ಲೈನನ್ನು ಮತ್ತೆ ಬರಿತೀನಿ. ಈ ಥರ ಒಂದು ಬ್ಯಾಟ್ರಿ, ಈ ಥರ ಒಂದು ಬ್ಯಾಟ್ರಿ, ಈ ಥರ ಒಂದು ಬ್ಯಾಟ್ರಿ. ಇದನ್ನು E1 ಅಂತೀನಿ, E2 ಅಂತೀನಿ, E3 ಅಂತೀನಿ. ಆಯ್ತಾ? ನಿಮಗೆ ಗೊತ್ತಾಗ್ತಾ ಇದೆ, ಪಾಸಿಟಿವ್ ಕಡೆ ಆರೋ ಮಾರ್ಕ್ ಹಿಂಗಿರಬೇಕು, ಪಾಸಿಟಿವ್ ಕಡೆ ಆರೋ ಮಾರ್ಕ್ ಹಿಂಗಿರಬೇಕು, ಇದರ ಪಾಸಿಟಿವ್ ಉಲ್ಟಾ ಇರಬೇಕು. ನಾನು ಕನ್ವೆನ್ಷನಲ್ ಡೈರೆಕ್ಷನ್ ಹಿಂಗೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ, ಅವಾಗ E1 ಪಾಸಿಟಿವ್, E2 ಪಾಸಿಟಿವ್, E3 ನೆಗೆಟಿವ್. ಗೊತ್ತಾಯ್ತಾ? ಸೊ ಇದಕ್ಕೆ E1 ಪ್ಲಸ್ E2 ಮೈನಸ್ E3. ಸೊ ಇದು ಮೈನಸ್ E3 ನಮ್ಗೆ ಈಸಿಯಾಗಿ ಕನ್ವಿನ್ಸ್ ಆಗುತ್ತೆ. ಯಾಕಂದರೆ ಈ ಪೋರ್ಷನಲ್ಲಿ ರಿವರ್ಸ್ ಕನೆಕ್ಟ್ ಆಗಿದ್ದಾವೆ ಸೆಲ್ಗಳು. ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಯಾವುದೇ ಒಂದು ಸೆಲ್ಲನ್ನು ರಿವರ್ಸ್ ಕನೆಕ್ಟ್ ಮಾಡಿದರೆ ಆಗ ಅದು E1 ಮೈನಸ್ E2 ಆಗುತ್ತೆ ಅಂತ. ಸೊ ಐ ಹೋಪ್ ಯು ಆರ್ ಫಾಲೋಯಿಂಗ್. ಈ ರೂಲ್ಸನ್ನು ನಾವು ಅಪ್ಲೈ ಮಾಡಿಕೊಂಡು ಕಿರ್ಚಾಫ್ ಲಾನ ನಾವು ಬಳಸ್ಕೊಂಡು ಎಂಥ ಕಾಂಪ್ಲಿಕೇಟೆಡ್ ಸರ್ಕ್ಯೂಟನ್ನು ಬೇಕಾದ್ರೂ ಸಾಲ್ವ್ ಮಾಡಬಹುದು. ಸೊ ಐ ಎಕ್ಸ್ಪ್ಲೈನ್ ವಾಟ್ ಈಸ್ KVL ಆ್ಯಂಡ್ ಹೌ ಟು ಚೂಸ್ ದ ಸೈನ್ ಕನ್ವೆನ್ಷನ್. ಕೊನೆಯದಾಗಿ ಸಿಗ್ನಿಫಿಕೆನ್ಸಿಗೆ ಬರೋಣ. ನೋಡಿ, ಇಲ್ಲಿ ಎಷ್ಟು ಎನರ್ಜಿಯನ್ನು ಸಪ್ಲೈ ಮಾಡಿರೋ ಅಷ್ಟು ಎನರ್ಜಿ ಖರ್ಚಾಗಿದೆ. ಒಂದು ಚೂರು ಉಳಿಲಿಲ್ಲ, ಒಂದು ಚೂರು ಎಕ್ಸ್ಟ್ರಾ ಬರಲಿಲ್ಲ. ಅಂದರೆ ಎನರ್ಜಿ ಇಸ್ ನೈದರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ದಟ್ ಮೀನ್ಸ್ ಟೋಟಲ್ ಎನರ್ಜಿ ಈಸ್ ಕನ್ಸರ್ವ್ಡ್. ಅಂದರೆ KVL ಈಸ್ ಬೇಸ್ಡ್ ಅಪಾನ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ KCL ಹೆಂಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಿನ ಮೇಲೆ ಡಿಪೆಂಡ್ ಆಗಿದೆಯೋ, ಹಾಗೆ KVL ಬಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ಮೇಲೆ ಡಿಪೆಂಡ್ ಆಗಿದೆ. ಸೊ ಇಷ್ಟು KVL KCLಗೆ ಸಂಬಂಧಪಟ್ಟಂಗೆ ತುಂಬ ಬೇಸಿಕ್ ಇದು. ನಾನಿಲ್ಲಿ ಡೆಫಿನೇಷನ್ಸನ್ನು ಹೇಳಿದೆ, ಸಿಗ್ನಿಫಿಕೆನ್ಸನ್ನು ಹೇಳಿದೆ, ಸೈನ್ ಕನ್ವೆನ್ಷನನ್ನು ಹೇಳಿದೆ. ಇನ್ನೂ ಸೈನ್ ಕನ್ವೆನ್ಷನ್ ಬಗ್ಗೆ ಮಾತಾಡೋದು ಬಹಳಷ್ಟಿದೆ. ಈಗ ಸದ್ಯಕ್ಕೆ ವಿಡಿಯೋ ಲೆಂತಿ ಆಗ್ತಿರೋದ್ರಿಂದ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ರೂಲ್ಗಳನ್ನು ಉಪಯೋಗಿಸ್ಕೊಂಡು ಒಂದು ಡಿರೈವೇಷನನ್ನು ಮಾಡೋದಿದೆ, ವೀಟ್ ಸ್ಟೋನ್ಸ್ ನೆಟ್ವರ್ಕ್ ಅಂತ. ಆಮೇಲೆ ಇದನ್ನು ಬೇಸ್ ಆಗಿಟ್ಕೊಂಡು ಎಂಟ್ರೆನ್ಸ್ ಎಕ್ಸಾಮ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಿದೆ. ಯು ಸ್ಟೇ ವಿತ್ ಮೀ, ವಿ ವಿಲ್ ಗೋ ಅಹೆಡ್ ಟುಗೆದರ್. ಇಬ್ಬರು ಜೊತೆಯಾಗಿ ಮುಂದೆ ಹೋಗೋಣ. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಥ್ಯಾಂಕ್ ಯು ಒನ್ಸ್ ಅಗೈನ್.